ನೋಡಿ, ಪ್ರಮುಖವಾಗಿ ನಾನು ಆಗ್ಲೇ ಹೇಳ್ದಾಗೆ ಮೀನರಾಶಿಯವರು ಸ್ವಲ್ಪ ಅಲರ್ಟ್ ಆಗಿರಬೇಕು ಪ್ರಮುಖವಾಗಿ. ತದನಂತರ ಯಾಕೆಂದರೆ ಶನಿ ಮಹಾತ್ಮರು ಬಂದು ಮೀನರಾಶಿಗೆ ಮಾರ್ಚ್ ತಿಂಗಳಲ್ಲಿ ಸರಿಸುಮಾರು ಸಂಚಾರ ಮಾಡ್ತಾರೆ. ಹ್ಮ್. ನಂತರ ಕುಂಭರಾಶಿಗೆ ರಾಹು ಸಂಚಾರ ಮಾಡ್ತಾರೆ. ಅಂದರೆ ಕುಂಭರಾಶಿ ನೋಡಿ ಏನು ವಿಶೇಷ ಅಂದರೆ, ಶನಿ ಮಹಾತ್ಮರು ಬಂದು ಮೀನರಾಶಿಗೆ ಸಂಚಾರ ಮಾಡಿದರೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಅಂದಿದ ತಕ್ಷಣ ರಾಹು ಬರ್ತಾನೆ. ಆದರೆ ರಾಹು ಏನು ಹೇಳ್ತದೆ ಶಾಸ್ತ್ರ, ಶನಿವತ್ ರಾಹು ಕುಜವತ್ ಕೇತು ಅಂತ ಹೇಳ್ತೀವಿ. ಈ ಶನಿಯ ಮಹಾತ್ಮರು ಯಾವ ರೀತಿಯಂಥ ಫಲವನ್ನು ಕೊಡ್ತಾರೋ, ಅವರ ಕಾರಕತ್ವಗಳು ಏನು ಹತ್ತತ್ರ ಇರ್ತದೋ ಅದೇ ರೀತಿ ರಾಹುವಿನ ಕಾರಕತ್ವಗಳು ಸಹ ಇರ್ತದೆ. ಅದೇ ರೀತಿ ಕುಜನ ಕಾರಕತ್ವಗಳು ಅಥವಾ ಕುಜನ ಫಲವನ್ನು ಹೇಗಿರುತ್ತೋ ಅದೇ ರೀತಿ ಕೇತುವಿನ ಫಲವೂ ಸಹ ಇರ್ತದೆ. ಈ ಒಂದು ಅನುಗುಣವಾಗಿ ಪ್ರಮುಖವಾಗಿ ನಾವು ಈ ಒಂದು ಹೇಳಿದ್ನಲ್ಲ, ಯಾವುದು ಕುಂಭರಾಶಿ ಆಗಿರ್ಬೋದು ಅಥವಾ ಮೀನರಾಶಿ ಆಗಿರ್ಬೋದು, ಸಿಂಹರಾಶಿ ಆಗಿರ್ಬೋದು, ಮಿಥುನ ರಾಶಿ ಆಗಿರ್ಬೋದು, ಸ್ವಲ್ಪ ಅಲರ್ಟ್ ಆಗಿದ್ದರೆ ಒಳ್ಳೆಯದು ಅಷ್ಟೇ. ಅದರೊಟ್ಟಿಗೆ ಏನಾಗುತ್ತೆ, ಈ ಮಾರ್ಚ್ ತಿಂಗಳಿಂದ ಮೇ ತಿಂಗಳಲ್ಲಿ ಸ್ವಲ್ಪ ಜನರಲ್ಲಿ ಆಗಿರ್ಬೋದು, ಪ್ರಕೃತಿಯಲ್ಲಾಗಿರ್ಬೋದು, ಸ್ವಲ್ಪ ಸಣ್ಣ ಪುಟ್ಟ ಅವಘಡಗಳಾಗಿರ್ಬೋದು, ಮನಸ್ತಾಪಗಳಾಗಿರ್ಬೋದು, ಇವೆಲ್ಲ ಆಗುವಂಥ ಸಾಧ್ಯತೆಗಳಿದೆ. ಆ ಕಾರಣದಿಂದ ಎಲ್ಲರೂ ತಮ್ಮ ತಮ್ಮ ಮನೆ ಇಚ್ಛಾ ದೇವರಾಗಿರ್ಬೋದು ಅಥವಾ ನಿಮ್ಗೆ ಇಷ್ಟವಾದ ದೇವರು, ಮನೆಯ ದೇವರು ಬೇರೆ, ಇಚ್ಛಾ ದೇವರು ಬೇರೆ, ಅಂತಹ ದೇವರುಗಳನ್ನು ಪ್ರಾರ್ಥನೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ.